ಹಾಯ್ ಎಲ್ಲರಿಗೂ ಟೆಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು, ಮತ್ತೆ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಮೊಬೈಲ್ ನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ನಿಮ್ಮ ಪ್ಲೇ ಸ್ಟೋರ್ ನಲ್ಲೇ ಓಪನ್ ಮಾಡಿ. ನಾನು ಸಹ ಓಪನ್ ಮಾಡ್ತಾ ಇದ್ದೀನಿ. ಪ್ಲೇ ಸ್ಟೋರ್ ನಲ್ಲಿ ಡಿ.ಬಿ.ಟಿ ಕರ್ನಾಟಕ ಅಂತ ಒಂದು ಆಪ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡಿ.ಬಿ.ಟಿ ಕರ್ನಾಟಕ ಫಸ್ಟ್ ಬರ್ತಿದೆಯಲ್ಲ ಅದ ಲಿಂಕ್. ಸೊ ನೀವು ನೋಡ್ತಿರ್ಬೋದು ಸೆಕೆಂಡ್ ಆಪ್ಷನ್ ಡಿ.ಬಿ.ಟಿ ಕರ್ನಾಟಕ ಅಂತ ಇದೆಯಲ್ಲ ಅದೇ ಆ ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ್ಮೇಲೆ ಓಪನ್ ಆಗಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಹಲೋ ಮಾಡಿ ಪರ್ಮಿಷನ್ಸ್ ಕೇಳುತ್ತೆ. ಹಲೋ ಮಾಡಿದಾದ್ಮೇಲೆ ನಿಮ್ಮ ಮನೆಯ ಯಜಮಾನಿಯ ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ. ಇಲ್ಲಿ ನೀವು ಯಾವ ಆಧಾರ್ ನಂಬರ್ ಹಾಕ್ತೀಯೋ ಆ ಆಧಾರ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ಗೆ OTP ಬರುತ್ತೆ. ಆ OTP ಯನ್ನು ಸಹ ಎಂಟರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅದು ರೈಟ್ ಕ್ಲಿಕ್ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಗೆಟ್ OTP ಅಂತ ಕೊಡಿ. OTP ಬರುತ್ತೆ. OTP ಎಂಟರ್ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ MPIN ಅಂತ ಬರುತ್ತೆ. ಇಲ್ಲಿ 4 ಡಿಜಿಟ್ ಲಾಕ್ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿದ ತಕ್ಷಣ ಓಕೆ ಕೊಟ್ಟಿದ ತಕ್ಷಣ ಈ ರೀತಿ ಮನೆ ಯಜಮಾನಿಯ ಡೀಟೇಲ್ಸ್ ಓಪನ್ ಆಗುತ್ತೆ. ಫುಲ್ಲು ನೇಮು ಮತ್ತೆ ಡೇಟ್ ಆಫ್ ಬರ್ತ್, ಜೆಂಡರ್, ಪಿನ್ ಕೋಡ್, ಅಡ್ರೆಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಮತ್ತೆ ಒಂದ್ಸರಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಓಕೆ ಕೊಟ್ಟಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಬರ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸ್ಕೀಮ್ ಓಪನ್ ಆಗಿದೆ. ಇಲ್ಲಿ ಗೃಹಲಕ್ಷ್ಮಿಯಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅಂತ ತಿಳಿದುಕೊಳ್ಬಹುದು. ನೋಡಿ, ನಾನು ಆಲ್ರೆಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ವಿತ್ ಪ್ರೂಫ್. ಯಾವ ತಿಂಗಳು ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡ್ಕೋಬಹುದು. ಮತ್ತೆ ಇಲ್ಲಿ ನೀವು ಇಯರ್ ವೈಸ್ ಸಹ ನೋಡ್ಕೋಬಹುದು. ಕರೆಂಟ್ ಇಯರ್ ಈ ಇಯರ್ ಅಲ್ಲಿ ಎಷ್ಟು ಅಮೌಂಟ್ ಬಂದಿದೆ. ನೀವು ಬೇಕಾದ್ರೆ ಓಲ್ಡ್ ಇಯರ್ ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಅನ್ನಭಾಗ್ಯ ಸ್ಕೀಮ್ ಅಲ್ಲೂ ಸಹ ನೋಡ್ತಿರ್ಬೋದು. ಇಲ್ಲಿ ಅಮೌಂಟ್ ಕ್ರಿಯೇಟ್ ಆಗಿರೋ ಡೀಟೇಲ್ಸ್ ಇಲ್ಲಿದೆ. ಈ ರೀತಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬಹುದು. ಮತ್ತೆ ಅನ್ನಭಾಗ್ಯ ಸ್ಕೀಮ್ದು ಸಹ ಈ ರೀತಿ ಅಮೌಂಟ್ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಶನ್ಸ್ ನ ಆನ್ ಮಾಡ್ಕೊಳ್ಳಿ.